ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫರ್ಹಾನ್ಸ್ ಕಿಚನ್. ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿರುವ ಮೈಸೂರು ಪಾಕ್ನ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತು ರುಚಿಕರವಾದ ಮೈಸೂರು ಪಾಕ್ ಮಾಡೋಣ. ನಾನಿವತ್ತು ಒಂದು ಬಾಳಿಗೆ ಇಟ್ಕೊಂಡಿದ್ದೀನಿ. ಬಾಳಿಗೆ ಒಳಗೆ ಎಣ್ಣೆ, ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಕಾಯಲು ಬಿಡ್ತಾ ಇದ್ದೀನಿ. ಇದನ್ನು ಫಸ್ಟ್ ನಾವು ಚೆನ್ನಾಗಿ ಇದನ್ನು ಕುದಿ ಬರೋವರೆಗೂ ಕಾಸ್ಕೊಂಡು ಸೈಡಲ್ಲಿ ಇಟ್ಕೊರೋಣ. ಈ ಎಣ್ಣೆ ಕಾದಿದೆ. ಇವಾಗ ನಾನು 1 ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಂತರ ಅರ್ಧ ಬೌಲಷ್ಟು ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಸಕ್ಕರೆ ಪಾಕ ಮಾಡ್ಕೋಬೇಕು. 1 ಎಳೆ ಪಾಕ ಮಾಡ್ಕೋಬೇಕು ಇದನ್ನು. ನಂತರ ನಾನು ಇದಕ್ಕೆ 2 ರಿಂದ 3 ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಇದ್ರೊಳಗೆ ಹಾಕ್ತಾ ಇದ್ದೀನಿ ಫ್ಲೇವರ್ಗಂತ. ಇವಾಗ ಪಾಕ ರೆಡಿ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಇಟ್ಕೊರೋಣ. ನೋಡಿ, ಈ ಥರ ನಾನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಕೂಡ ಕರಗಿದೆ. ಬನ್ನಿ ನೋಡೋಣ. ಇವಾಗ 1 ಎಳೆ ಪಾಕ ಆಗಬೇಕು, ಜಾಸ್ತಿ ಗಟ್ಟಿಗೆ ಪಾಕ ಆಗಬಾರ್ದು. ನೋಡಿ, ಇವಾಗ 1 ಎಳೆ ಪಾಕ ಆಗಿ ರೆಡಿ ಆಗಿದೆ. ನಾನು ಇದಕ್ಕೆ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಾಗಬಾರ್ದು. ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ. ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಗಂಟು ಆಗದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ. ಯಾರಿಗೆ ಇದು ಕಲರ್ಫುಲ್ ಬೇಕಂದರೆ ಅವರು ಇದಕ್ಕೆ ಅರಿಶಿನ ಪುಡಿನೂ ಹಾಕ್ಕೋಬೋದು. ನಾನು ಇದಕ್ಕೆ ಅರಿಶಿನ ಹಾಕಿಲ್ಲ. ಇವಾಗ ಕಾದಿಟ್ಕೊಂಡಿರುವ ಎಣ್ಣೆ ಕೂಡ ಇದಕ್ಕೆ ಹಾಕಿ, ಎಷ್ಟು ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ 2ರಷ್ಟು ಅದು ಉಬ್ಬುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇವಾಗ ಮಿಕ್ಸ್ ಆಗಿದೆ, ಎಣ್ಣೆ ಬಿಡೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಈ ಥರ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇದು ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನಾನು ಇದನ್ನು ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ಈ ಥರ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ. ಮತ್ತೆ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.